ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಮಾಡತ್ತೀನಿ ಅಂದ್ರೆ ತೊಗರಿಬೇಳೆ ಸಾಂಬಾರು ಮಾಡತ್ತೀನಿ ನೋಡ್ರಿ. ಈ ತೊಗರಿಬೇಳೆ ಸಾಂಬಾರು ಏನು ಮಾಡೀನಂದ್ರೆ ಪೈಲಾನೇ ತೊಗರಿಬೇಳೆ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಒಂದೆರಡು ಸಿಟ್ಟಿ ತೊಗೊಂಡೇನಿ ರೀ. ಈಗ ಏನು ಮಾಡ್ತೀನಿ ಅಂದ್ರೆ ನಾವು ಇದಕ್ಕೆ ರವ್ಗೆ ಅಂತ ಕರಿತೇವೆ ರೀ. ರವ್ಗಿಲಿ ಎಲ್ಲ ಬ್ಯಾಳಿನ ಚಲೋ ಹೊತ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡೇನಿ ರೀ. ನೀವು ಬೇಕಾದ್ರೆ ಚಮಚಲೇನು ಮಾಡ್ಕೋಬೋದು ರೀ. ಈಗ ಏನು ಮಾಡೀನಿ, ಒಂದು ಬೊಗೋಣಿ ಕೈಲಿಗೆ ಇಟ್ಟೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಕಾರಣ ಕೊಡ್ಲಾಕ. ಎಣ್ಣೆ ಒಂದು ಸ್ವಲ್ಪ ಗರಮ್ ಮಾಡಿ ರೀ. ಎಣ್ಣೆ ಗರಮ್ ಆದ್ಮೇಲೆ ಈಗ ಏನು ಮಾಡ್ತೀನಿ ಅಂದ್ರೆ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ನೋಡಿರಿ. ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಈಗ ಏನು ಮಾಡ್ತೀನಿ, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಟೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊತೀನಿ. ಸಾಂಬಾರ್ಗೆ ಬೆಳ್ಳುಳ್ಳಿಯಿಂದೇ ಟೇಸ್ಟ್ ಬರ್ತದೆ ನೋಡಿರಿ. ಅದಾದ್ಮೇಲೆ ಉಳ್ಳಾಗಡ್ಡಿನ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡೀನಿ ರೀ. ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ ಹಿಂಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಪಚನ್ ಚಲೋ ಆಗ್ತದಲ್ಲ ರೀ ಹಿಂಗಿಲ್ಲ, ಹಾಗಾಗಿ ಹಿಂಗಿನ ಪೌಡರ್ ಹಾಕ್ಕೊಂಡ್ರಿ ಒಂದು ಸ್ವಲ್ಪ. ಎಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ಈಗ ಚಮಚಲೆ ಹಿಂದ್ರ ಕಡಿ ಪತ್ತ ಹಾಕ್ತೇನೆ ರೀ. ಪೈಲಾನೇ ಹಾಕ್ದಂದ್ರೆ ಅದು ಸ್ವಲ್ಪ ಜಲ್ದಿ ಹೊತ್ತದಲ್ಲ ರೀ, ಹಾಗಾಗಿ ಹಿಂದ್ರ ಕಡೆ ಹಾಕೀನಿ. ಈಗ ಅದಾದ್ಮೇಲೆ ಕೆಂಪು ಮೆಣಸಿನ್ಕಾಯಿ ಪೌಡರ್ ಹಾಕ್ಕೊಳತ್ತೀನಿ ನೋಡಿರಿ. ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದೇನು ಅವಾಗೆ ತಿರುಗಿಸ್ಕೊಂಡು ಇಟ್ಕೊಂಡಿದ್ದೇವಲ್ಲ ರೀ ಬ್ಯಾಳೆ, ಅದು ಎಲ್ಲನೂ ಇದ್ರಾಗ ಹಾಕೋತೀನಿ ರೀ. ಬ್ಯಾಳೆ ಹಾಕ್ಕೊಂಡು ಮ್ಯಾಲೊಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೋರಿ, ನಿಮ್ಗೆ ಎಷ್ಟು ಅಳಸ್ಬೇಕು ಗಟ್ಟಿ ಬೇಕು ಅಂತ. ಈಗೇನು ಮಾಡೀನಿ, ಉಪ್ಪು ತೊಗೊಂಡೇನಿ ರೀ. ನಿಮ್ಮ ಸಾಂಬಾರ್ಗೆ ಹೆಚ್ಚು ರುಚಿ ನೋಡಿಕೊಂಡು ಉಪ್ಪು ಹಾಕೋರಿ ನೀವು. ಉಪ್ಪೆಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಒಂದು ಮಿಕ್ಸ್ ಕೊಡ್ತೀನಿ ರೀ. ಒಂದು ಮಿಕ್ಸ್ ಆದ್ಮೇಲೆ ಅದು ಚಲೋ ಹೊತ್ನಾಗಿ ಕುದಿ ಬರಲಿ ರೀ. ಒಂದು ಸ್ವಲ್ಪ ಖಾರಬೇಳೆ ನೀವು ಎಷ್ಟು ಚಂದನಾಗ ಕುದಿಸ್ತಿರಲ್ಲ ಅಷ್ಟು ಚಲೋ ಹೊತ್ನಾಗ ಟೇಸ್ಟ್ ಬರ್ತದೆ ನೋಡ್ರಿ ಅದ್ರದ್ದು. ನೋಡಿರಿ ಕುದಿ ಹೊಂಟದ ಸಾಂಬಾರು ಹಿಂಗೆ ಚೆಂದಾಗಿ ಕುದಿಲ್ರಿ. ಒಂದು 10-15 ನಿಮಿಷ ಚೆಂದಾಗಿ ಕುದಿಸ್ರಿ. ಲೋ ಫ್ಲೇಮ್ ಇಟ್ಟು ಚೆಂದಾಗಿ ಕುದಿಸ್ರಿ. ನೀವು ಎಷ್ಟು ಚಲೋ ಹೊತ್ನಾಗ ಕುದಿಸ್ತಿರಲ್ಲ ಅಷ್ಟು ಚೆಂದಾಗಿ ಖಾರಬೇಳೆ ಟೇಸ್ಟ್ ಬರ್ತದೆ ನೋಡಿರಿ. ಇಡ್ಲಿ, ದೋಸೆ, ಚಪಾತಿ ಎಲ್ಲದ್ರ ಸಂಗಟ ಇದ್ರ ಟೇಸ್ಟ್ ಮಸ್ತಾಗಿ ಬರ್ತದೆ ನೋಡಿರಿ. ಚೆಂದ ಕುದ್ದು ಎಣ್ಣೆ ಬಿಟ್ಟದ ನೋಡಿರಿ. ಈಗ ಖಾರಬೇಳೆ